ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಒಂದು ಸಣ್ಣ ಕಥೆ ಹೇಳ್ತೀನಿ, ತುಂಬಾ ರಿಲೆವೆಂಟ್. ಒಂದು ಫ್ಯಾಮಿಲಿಯಲ್ಲಿ ಅವರ ಆನ್ಸೆಸ್ಟರ್ ತೀರ್ಕೊಂಡು ಆದ್ಮೇಲೆ ಅದಕ್ಕೆ ತಿಥಿಯನ್ನ ಮಾಡ್ತಾ ಇದ್ರಂತೆ. ತಂದೆ ಆ ಒಂದು ಪುಟಾಣಿ ಮಗನನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಏನೇನು ಕೈಕರಣೆ ಮಾಡಬೇಕು, ಯಾವ ರೀತಿ ಪಿಂಡ ಪ್ರದಾನ ಮಾಡಬೇಕು, ಇದೆಲ್ಲದನ್ನ ಹೇಳ್ಕೊಡ್ತಾ ಇದ್ರಂತೆ. ಭಟ್ರು ಇದ್ರಂತೆ. ಅಲ್ಲೇ ಆ ಮನೆ ಬೆಕ್ಕು ಏನ್ ಮಾಡ್ತಾ ಇತ್ತು ಅಂತಂದ್ರೆ, ಆ ಕಡೆ ಓಡಾಡೋದು, ಈ ಕಡೆ ಓಡಾಡೋದು, ಅಡ್ಡಡ್ಡ ಬರೋದು, ಹಿಂಗಿದ್ದೆಲ್ಲ ಮಾಡ್ತಾ ಇರ್ಬೇಕಿದ್ರೆ ಸಮಸ್ಯೆ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ ಪೂಜೆಗೆ ಅಂತ ಹೇಳಿ ಆ ಮನೆಯ ಹಿರಿಕ ತಂದೆ ಅಂತ ಯಾರಿರ್ತಾರೆ ಅವರು ಆ ಬೆಕ್ಕನ್ನ ಹಿಡಿದು ಒಂದು ಬುಟ್ಟಿಯಲ್ಲಿ ಮುಚ್ಚಾಕಿಡ್ತಾರಂತೆ. ಈ ಪುಟಾಣಿ ಮಗ ನೋಡ್ಕೊಳ್ತಾನ ಅದನ್ನ, ಓಹೋ ಹಿಂಗೆ ಅಂತ. ಅವನ್ ದೊಡ್ಡವನಾಗಿ ಈ ತಂದೆ ತೀರ್ಕೊಂಡಾಗ ಅವನು ಎಲ್ಲಿಂದಲೋ ಬೆಕ್ಕನ್ನ ಹುಡುಕಿ ತಂದು ಅದನ್ನ ಬುಟ್ಟಿ ಒಳಗಡೆ ಹಾಕಿ ಶ್ರಾದ್ದ ಮಾಡಿದ್ನಂತೆ ತಂದೆಗೆ. ನೆಕ್ಸ್ಟ್ ಜನರೇಷನ್ ಅಂದ್ರೆ ಈ ಹುಡುಗ ಸತ್ತೋದ್ಮೇಲೆ ಇವನ ಮಗ ಯಾರಿರ್ತಾನೆ, ಬೆಕ್ಕು ಸಿಗೋವರೆಗೂ ಶ್ರಾದ್ದ ಮಾಡಬಾರ್ದು. ಅಂದ್ರೆ ಶ್ರಾದ್ದದಲ್ಲಿ ಪಿಂಡ ಪ್ರದಾನದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದ್ರೆ ಆ ಬೆಕ್ಕನ್ನ ಹಿಡಿದು ಬುಟ್ಟಿ ಒಳಗಡೆ ಇಡಬೇಕು, ಇದು ಪ್ರಯಾರಿಟಿ. ಇದಿಲ್ಲದೆ ಶ್ರಾದ್ದ ಮಾಡಕ್ ಆಗೋದಿಲ್ಲ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಒಂದು ಆಚರಣೆ ಅನ್ನೋದು ಕ್ವೆಶ್ಚನ್ ಮಾಡದ್ದೆ ಅಥವಾ ಎಲ್ರೂ ಮಾಡ್ತಿದ್ದಾರೆ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅಂಧಾನುಕರಣೆ ಶುರುವಾಯ್ತು ಅಂತಂದ್ರೆ ಯಾವುದನ್ನ ನಾವು ಪ್ರಯಾರಿಟಿ ಅಂತ ಇಟ್ಕೋಬೇಕು, ಅದ್ರ ಹೊರತಾಗಿ ಬಾಕಿ ಎಲ್ಲ ಅನವಶ್ಯಕ ವಿಚಾರಗಳನ್ನ ಮಾಡ್ತೀವಿ. ಮತ್ತೆ ಯಾವ ಕಾರಣದಿಂದ ಆ ಆಚರಣೆ ಶುರುವಾಗಿರುತ್ತೆ ಅದು ಬೇರೆಯದೇ ದಾರಿಯನ್ನ ಹಿಡಿಯುತ್ತೆ. ಅದನ್ನ ಗೊಡ್ಡು, ಮೂಢನಂಬಿಕೆ, ಮತ್ತೊಂದು ಮರದೊಂದು ಹಿಂಗೆಲ್ಲ ಹೇಳೋ ಸೋ ಕಾಲ್ಡ್ ಲಿಬರಲ್ಸ್ ಕೂಡ ಹುಟ್ಕೊಳ್ತಾರೆ. ಹಿಂಗೆ ಹುಟ್ಕೊಳ್ಳೋದಿವ್ರು. ಈ ಒಂದು ಕಥೆ ಮಹಾಕುಂಭಮೇಳ 2025ಕ್ಕೆ ವೆರಿ ರಿಲೆವೆಂಟ್. ಮಹಾಕುಂಭಮೇಳ 144 ವರ್ಷಕ್ಕೆ ಒಂದು ಬಾರಿ ನಡೆಯುವಂತಹ ಅತ್ಯಮೋಘ ಘಟನೆ, ಆಸ್ಟ್ರಾನಮಿಕಲ್ ಇವೆಂಟ್ ನಡೀತಾ ಇದೆ. ಒಂದು ನಮ್ಮ ಜೀವಿತದ ಅವಧಿಯಲ್ಲಿ ಮತ್ತೆ ಇದನ್ನ ನೋಡೋಕ್ ಸಾಧ್ಯ ಇಲ್ಲ. ಈ ಮಹಾಕುಂಭಮೇಳ ಅಂತಂದ್ರೆ ಏನು, ಇದರ ಸಿಗ್ನಿಫಿಕೆನ್ಸ್ ಏನು, ಹೆಂಗ್ ಶುರುವಾಯ್ತು ಇದು ನಮ್ಮ ಆಚರಣೆ ಅನ್ನೋದು ಇವತ್ತಿಗೆ ಯುನೆಸ್ಕೋ ರೆಕಗ್ನೈಸ್ಡ್ ಅಂಡ್ ಇಟ್ ಈಸ್ ಕಾಲ್ಡ್ ದ ಬಿಗ್ಗೆಸ್ಟ್ ಹ್ಯೂಮನ್ ಗ್ಯಾದರಿಂಗ್ ಎವರ್. ಅಂಥ ಒಂದು ಶ್ರೇಷ್ಠ ಗ್ಯಾದರಿಂಗ್ ಅನ್ನ ಸೋಷಿಯೋ ರಿಲಿಜಿಯಸ್, ಪೊಲಿಟಿಕಲ್ ಅಂಡ್ ಆಲ್ಸೋ ಫಿನಾನ್ಷಿಯಲ್ ಸ್ಟೇಟಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಅಪ್ಲಿಫ್ಟ್ ಮಾಡಬಹುದಾದಂತಹ ಒಂದು ಹ್ಯೂಮನ್ ಗ್ಯಾದರಿಂಗ್ ಅನ್ನ ಮಹಾಕುಂಭಮೇಳ ಅಂತ ಕರಿತೀವಿ. ಇಡೀ ಪ್ರಪಂಚದಾದ್ಯಂತ ಇವಾಗ್ಲೇ 183 ಕಂಟ್ರೀಸ್ ಇಂದ ಸ್ಪಿರಿಚುವಲ್ ಸೇಕರ್ಸ್ ಬಂದು ಇಲ್ಲಿ ಆ ಗಂಗೆಯಲ್ಲಿ ಒಂದು ಮುಳುಗೆದ್ದು ನಾನು ಧನ್ಯ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಒಂದು ಟೆಂಪ್ರರಿ ಏರಿಯಾವನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಇಟ್ಸ್ ಅ ಡಿಫರೆಂಟ್ ವರ್ಲ್ಡ್ ಆಲ್ ಟುಗೆದರ್. 4000 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಟೆಂಪ್ರರಿ ಸಿಟಿಯನ್ನ ಕಟ್ಟುವಷ್ಟರ ಮಟ್ಟಿಗೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ, ಅವರ ಕೌಂಟ್ ಏನು, ಇದೆಲ್ಲವನ್ನ ಮಾನಿಟರ್ ಮಾಡೋದು. ಎವ್ರಿಥಿಂಗ್ ಈಸ್ AI ಕಂಟ್ರೋಲ್ಡ್. ಇಂಥ ಒಂದು ಮಾರ್ವೆಲ್ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ನಾವು ತುಂಬಾ ಬ್ಯೂಟಿಫುಲ್ ಆಗಿ, ಇಫಿಷಿಯಂಟ್ ಆಗಿ ನಾವೇನು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಿಕೊಳ್ಳೋಕೆ ನಮ್ಮ ಸಾಫ್ಟ್ ಪವರ್ ಅಂತ ಏನ್ ಹೇಳ್ತೀವಿ, ಸೋಷಿಯಲ್ ಮೀಡಿಯಾ ಅಂಡ್ ಮೀಡಿಯಾ, ಇದು ಯಾವ ರೀತಿ ಕೆಲಸ ಮಾಡಬೇಕಿತ್ತು, ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ವೈರಲ್ ಮೇಳ ಅಂತ ನಾನು ಏನ್ ಕೊಟ್ಟಿದ್ದೀನಲ್ಲ ಇವತ್ತು ಹೆಡ್ಲೈನ್, ದಟ್ ಗಿವ್ಸ್ ಆಲ್ ದ ಆನ್ಸರ್ಸ್. ಯಾವ ಕಾರಣಕ್ಕೆ ಅನ್ನೋದನ್ನ ಇಲ್ಲಿ ಹೇಳ್ತೀನಿ. ಬಟ್ ಈ ನ್ಯೂಸ್ ಅನ್ನ ಮಾಡ್ತಾ ಇರೋದು, ಈ ಒಂದು ಟಾಪಿಕ್ ಅನ್ನ ನಾನು ಎತ್ಕೊಂಡಿರೋದು ಕಾರಣ ಇದೆ. ಬಿಕಾಸ್ ಮಹಾಕುಂಭಮೇಳ ಹಾಗೂ ಈ ಕುಂಭಮೇಳದ ಒಂದು ಅವಿಭಾಜ್ಯ ಅಂಗ ಇವರಿಲ್ಲದೆ ನಡೆಯೋದಿಲ್ಲ. ಇವರಿಗೋಸ್ಕರನೇ ಕುಂಭಮೇಳ ನಡೆಯೋದು. ನಾಗಾ ಸಾಧುಗಳು ಇವರ ಹಿಸ್ಟ್ರಿಯನ್ನ ತಿಳ್ಕೊಳ್ಳೋದು ನಮ್ಮ ಪ್ರಯಾರಿಟಿ. ಅದನ್ನ ಈಗಾಗಲೇ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಸನಾತನ ಕಥನದಲ್ಲಿ ಮಾಡಿದ್ದೀನಿ. ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾನು ಯಾವ ವಿಚಾರಗಳನ್ನ ನಾವು ಹೈಲೈಟ್ ಮಾಡಬಾರ್ದಿತ್ತು, ಯಾವ ರೀತಿ ಹೈಲೈಟ್ ಮಾಡಬಾರ್ದಿತ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ನೀವು ಹೇಳ್ಬಹುದು ಹಾಗಾದ್ರೆ ನೀವು ಮಾಡ್ತಾ ಇರೋದು ಇದೆ ಅಲ್ವಾ ಅಂತ. ಯಾವುದನ್ನ ಮಾಡಬಾರ್ದು ಅನ್ನೋದನ್ನ ಹೇಳೋಕ್ಕಿಂತ ಮೊದಲು ನಾನು ಯಾವುದನ್ನ ಪ್ರಯಾರಿಟಿ ಆಗಿ ಮಾಡಬೇಕು ಅನ್ನೋದನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳಿದ್ದೀನಿ. ದಯವಿಟ್ಟು ಮಿಸ್ ಮಾಡದೆ ಅದನ್ನ ನೋಡಿ. ಸೊ ಈ ಮಹಾಕುಂಭಮೇಳದಲ್ಲಿ ನೀವು ಸೋಷಿಯಲ್ ಮೀಡಿಯಾ ತೆಗೆದ್ರಿ ಅಂತಂದ್ರೆ ಒಬ್ಬಳು ಹುಡುಗಿ ಕಾಡ್ತಾಳೆ, ನಿಮ್ಮನ್ನ ಮೋಹಿನಿಯ ರೀತಿಯಲ್ಲಿ ಕಾಡ್ತಾಳೆ. ಎಲ್ಲಾ ಕಡೆ, ಎಲ್ಲಾ ಭಾಷೆಯಲ್ಲಿ, ಎಲ್ಲಾ ಫ್ರೇಮಲ್ಲಿ, ಎಲ್ಲಾ ಆಂಗಲ್ ಅಲ್ಲಿ ಮೊನಾಲಿಸಾ ಮೊನಾಲಿಸಾ ಮೊನಾಲಿಸಾ. ಒಬ್ಳು ಹುಡುಗಿ, ಪಾಪದ ಹುಡುಗಿ, ಬಡವ್ರ ಮನೆ ಹುಡುಗಿ, ಈ ತರ ಮೇಳ ಆಗತ್ತೆ ಅಥವಾ ಏನಾದ್ರೂ ರಿಲಿಜಿಯಸ್ ಗ್ಯಾದರಿಂಗ್ ಆಗತ್ತೆ ಅಂತಂದ್ರೆ ಅಲ್ಲಿ ಎಲ್ಲಾ ಕಡೆ ಹೋಗಿ ರುದ್ರಾಕ್ಷನೋ ಮತ್ತೊಂದು ಮರದೊಂದು ಅಂತ ಹೇಳಿ ಮಾರಾಟ ಮಾಡ್ಕೊಂಡು ಹೊಟ್ಟೆ ಪಾಡನ್ನ ನೋಡ್ಕೊಂಡಿರೋ ಹುಡುಗಿ. ಆ ಹುಡುಗಿ ಹಿಂದೆ ಯಾವುದೋ ಒಬ್ಬ ರಿಪೋರ್ಟರ್ ಬಿದ್ದು ಅವಳ ಕಣ್ಣು ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಹೈಲೈಟ್ ಮಾಡಿ ಅದನ್ನ ವೈರಲ್ ಮಾಡಾಕದ. ಆ ನಂತರದಲ್ಲಿ ಈಗ ಮಹಾಕುಂಭ ಮೇಳಕ್ಕೆ ಹೋಗೋರೆಲ್ಲ ಅವಳ ವಿಡಿಯೋ ತೆಗಿಬೇಕು, ಅವಳನ್ನ ಮಾತಾಡಿಸ್ಬೇಕು. ನಿಂಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರೆ ಏನ್ ಮಾಡ್ತೀಯಾ, ಫುಲ್ ದುಡ್ಡು, ಮತ್ತೊಂದು ಮರದೊಂದು, ಹಿಂಗಿದೆಲ್ಲ ಅವಳ ತಲೆಯಲ್ಲಿ ಇಲ್ದೇ ಇರೋ ಆಸೆಯನ್ನೆಲ್ಲ ಹುಟ್ಟಿಸ್ತಾ ಇರೋದು. ಜೊತೆಗೆ ಎಲ್ಲಿವರೆಗೆ ಅವಳಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅಂತಂದ್ರೆ
ಮಹಾಕುಂಭ ಮೇಳದಿಂದ ಅವಳು ಹೊರಗಡೆ ನಡಿಬೇಕಾಯ್ತು ಅಂದ್ರೆ ಎಲ್ಲಿ ಅಷ್ಟೆಲ್ಲಾ ಜನ, ಕೋಟ್ಯಾಂತರ ಜನ ಸೇರ್ತಾರೆ, ಏನೋ ಒಂದು ಸೇಲ್ ಮಾಡಿ ಹೊಟ್ಟೆಪಾಡನ್ನ ನೋಡ್ಕೋಬಹುದು ಅಂತ ಫ್ಯಾಮಿಲಿ ಸಮೇತ ಬಂದಿದ್ಲು ಆ ಹುಡುಗಿ. ಅವರ ಕಾಟವನ್ನ ಸಹಿಸೋಕಾಗದ್ದೆ ಮುಖದ ಮೇಲೆ ಕ್ಯಾಮ್ರಾ ಹಿಡಿಯೋದು. See, there is a difference between freedom of expression and somebody else's freedom of privacy. ಬೇರೆಯವರ ಪ್ರೈವಸಿಯನ್ನ ಬ್ರೀಚ್ ಮಾಡಿ ನೀವು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಕ್ಲೇಮ್ ಮಾಡೋಕ್ ಆಗೋದಿಲ್ಲ. ಒಂದು ಹಂತದವರೆಗೆ ಆ ಹುಡುಗಿ ಖುಷಿ ಆಗ್ತಾ ಇತ್ತು ಅವಳಿಗೂ, ನಾನು ಇಷ್ಟು ವೈರಲ್ ಆಗ್ತಾ ಇದ್ದೀನಿ ಅಂತ. ಬಟ್ ಅದು ಯಾವಾಗ ಅವಳ ಪ್ರೈವಸಿಯನ್ನ ಬ್ರೀಚ್ ಆಗುತ್ತೆ, ರಾತ್ರಿ ಟೈಮಲ್ಲಿ ಅವಳು ಯಾವ ಒಂದು ಪುಟ್ಟ ಟೆಂಟ್ ಅಲ್ಲಿ ಉಳ್ಕೊಂಡಿದ್ದಾಳೆ ಅಲ್ಲಿ ಹೋಗಿ ಅವಳಿಗೆ ಫೋಟೋ ತೆಕ್ಕೊಡ್ಬೇಕು, ಸೆಲ್ಫಿ ಕೊಡ್ಬೇಕು ನೀನು ಅಂತೆಲ್ಲ ಹೆರಾಸ್ ಮಾಡಕ್ ಶುರು ಮಾಡಿದ್ರು. ಅವಳು ಒಂದ್ ವೇಳೆ ಅವಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಕೆಯ ತಂದೆ ಹಾಗೂ ತಮ್ಮ ಅಣ್ಣನೆಲ್ಲ ಹೊಡೆಯೋಕ್ ಶುರು ಮಾಡಿದ್ರು. ದರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಅಸ್. ಏನು? ಸಿವಿಕ್ ಸೆನ್ಸ್. ಎಲ್ಲಿ ಯಾರನ್ನ ಎಷ್ಟು ಮಾತಾಡಿಸ್ಬೇಕು, ಅವರ ಪ್ರೈವಸಿಯನ್ನ ಬ್ರೀಚ್ ಮಾಡದೆ ಹೇಗೆ ಒಂದು ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು, ಇದು ಇಲ್ಲದೆ ಇರುವಾಗ ಇಂಥ ಘಟನೆ ನಡೆಯುತ್ತೆ. ಸೋಷಿಯಲ್ ಮೀಡಿಯಾ ಪೂರ್ತಿ ಆ ಹುಡುಗಿಯನ್ನ ಹೈಲೈಟ್ ಮಾಡಿದ್ರು. ಸಿ, ಎವ್ರಿ ಒನ್ಸ್ ಆರ್ ಟ್ವೈಸ್ ಅ ಇಯರ್ ಯಾವುದೋ ಒಂದು ಬಡ ಕುಟುಂಬದ ಯಾವುದೋ ಒಂದು ಪ್ರತಿಭೆನೋ ನೋಡೋಕ್ ಚೆನ್ನಾಗಿದ್ದಾರೆ ಅಂತನೋ ಹಾಡ್ ಹಾಡ್ತಾರೋ, ಈ ರಾನು ಮಂಡಲ್ ಇರಬಹುದು ಅಥವಾ ಆ ಚಾಯ್ ವಾಲ ಇರಬಹುದು, ಬಿಲ್ ಗೇಟ್ಸ್ ಬಂದು ಅವ್ರ ಹತ್ರ ಚಾಯ್ ಕುಡಿದ್ರಲ್ಲ, ಈ ರೀತಿ ಬಡತನವನ್ನ ತುಂಬಾ ಹೈಲೈಟ್ ಮಾಡಿ ಅವ್ರನ್ನ 1 ವರ್ಷ ತಲೆ ಮೇಲೆ ಹತ್ತು ಕುಣಿಸಿ ಆಮೇಲೆ ಸಂಬಂಧನೇ ಇಲ್ಲ ಅವರು ಅನ್ನುವಷ್ಟರ ಮಟ್ಟಿಗೆ ಅವರ ಜೀವನವನ್ನ ಪಾತಾಳಕ್ಕೆ ಇದಂದ್ರೆ ದರ್ ಇಸ್ ಅ ಪ್ಯಾಟರ್ನ್. ರಾನು ಮಂಡಲ್ ಇಂದ ಹಿಡಿದು ನಮ್ಮ ಕರ್ನಾಟಕದಲ್ಲೇ ನೋಡಿದ್ರೆ ರಾಜೇಶ್ ಅನ್ನೋ ಒಬ್ಬ ಪಾಪದ ಹುಡುಗ, ಅವನನ್ನ ಒಂದು ರಿಯಾಲಿಟಿ ಶೋಗೆ ಅಂತ ಹಾಕೊಂಡು ಆಮೇಲೆ ಫಿಲ್ಮ್ ಮಾಡಿ, ಯಾವಾಗ ನೀವು ಎಕ್ಸ್ಪೆಕ್ಟೇಷನ್ ಅನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತೀರಾ, ಆ ವ್ಯಕ್ತಿಗಳಿಗೆ ಸಾಮಾನ್ಯ ಜೀವನದಲ್ಲಿ ಬದುಕೋಕೆ ಸಾಧ್ಯ ಆಗೋದಿಲ್ಲ. ಆ ಹುಡುಗ ಸೂಸೈಡ್ ಬೇರೆ ಕಮಿಟ್ ಮಾಡ್ದ. ಎಲ್ಲೋ ಒಂದ್ ಕಡೆ ಯಾರು ರಿಯಾಲಿಟಿ ಶೋ ಅನ್ನ ಮಾಡಿದ್ರು, ಹಾಗೆ ಯಾವ ಮೀಡಿಯಾ ಅವನನ್ನ ಹೈಲೈಟ್ ಮಾಡಿದ್ರು, ಅದೆಲ್ಲವೂ ಕೂಡ ಅವನ ಸಾವಿಗೆ ಕಾರಣ ಆಗುತ್ತೆ ಇಂಡೈರೆಕ್ಟ್ಲಿ. ಈ ಹುಡುಗಿಯನ್ನು ಕೂಡ ಅದೇ ರೀತಿಯಲ್ಲಿ ವೈರಲ್ ಮಾಡಿ ಮಾತಾಡಿಸಿ, ಬಟ್ ಅನ್ಫಾರ್ಚುನೇಟ್ ವಿಚಾರ ಏನು ಅಂತಂದ್ರೆ ಅವಳನ್ನ ವೈರಲ್ ಮಾಡಿದ ಕಾರಣ ಏನು ಅಂತಂದ್ರೆ ಆಕೆಯ ಕಣ್ಣು ಸುಂದರವಾಗಿದೆ. ವೈ ವಿ ಆರ್ ಲೈಕ್ ದಿಸ್? ಮೊನ್ನೆ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗೆದ್ರು ಮನು ಬಾಕರ್. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯನ್ನ ವೈರಲ್ ಮಾಡಿದ್ ಏನಕ್ಕೆ ಅಂತಂದ್ರೆ ಆಕೆ ನೋಡೋಕೆ ಎಷ್ಟು ಚೆನ್ನಾಗಿದ್ದಾಳೆ, ಬ್ರೇಕ್ಫಾಸ್ಟ್ಗೆ ಅದೆಷ್ಟು ಆಲಿಯಾ ಭಟ್ ತೃಪ್ತಿ ದಿಮ್ರಿಯನ್ನ ತಿಂತಾಳೋ ಏನೋ, ದೇಶ ಕಂಡ ಹೆಮ್ಮೆಯ ಕುವರಿ. ಬಟ್ ಅವಳ ಕ್ವಾಲಿಫಿಕೇಶನ್ ಏನು? ನೋಡೋಕ್ ಚೆನ್ನಾಗಿದ್ದಾಳೆ. ಅದೊಂದು ಆಡೆಡ್ ಬೋನಸ್ ಆಗಿರಬಹುದೇ ವಿನಃ, ಅಥವಾ ಖುಷಿ ಪಡಬಹುದೇ ಎಂಥ ಹುಡುಗಿನಪ್ಪ, ಬ್ಯೂಟಿ ವಿತ್ ಬ್ರೈನ್ಸ್ ಅಂತ ಖುಷಿ ಪಡಬೇಕೇ ವಿನಃ ಆಕೆಯ ಸ್ಟ್ರೆಂತ್ ಅನ್ನ ಮರೆತು ಬ್ಯೂಟಿಯನ್ನ ಹೈಲೈಟ್ ಮಾಡೋದಿರತ್ತಲ್ವಾ, ದಟ್ ಶೋಸ್ ಅವರ್ ಕಲ್ಚರ್ ಅಂಡ್ ದಿಸ್ ಈಸ್ ನಾಟ್ ಅವರ್ ಕಲ್ಚರ್. ನೆಕ್ಸ್ಟ್, ಈ ಹುಡುಗಿ ವಿಚಾರ ಆಗಿ ಅವಳು ವಾಪಸ್ ಅವಳ ಊರು ಭೋಪಾಲ್ಗೆ ಹೋದ್ರೂ ಕೂಡ ಅಲ್ಲೂ ಅವಳ ನೆಮ್ಮದಿಯಿಂದ ಇರಕ್ ಬಿಡದೆ, ಅಲ್ಲೂ ಕ್ಯಾಮ್ರಾ ಹಿಡ್ಕೊಂಡು ನಿನ್ನ ಅಲ್ಲಿಂದ ಇವಾಗ ಬಂದಿದ್ಯಾ ಮಹಾಕುಂಭ ಮೇಳದಿಂದ, ಹೆಂಗ್ ಅನಿಸ್ತಾ ಇದೆ ನಿನ್ಗೆ ಅನ್ನೋ ಕ್ವೆಶ್ಚನ್ ಕೇಳೋದು. ವೈರಲ್ ಮೇಳದ ಇದು ಬಿಗ್ಗೆಸ್ಟ್ ವೈರಲ್ ಸ್ಟೋರಿ. ನೆಕ್ಸ್ಟ್, IIT ಬಾಬಾ. ಒಬ್ಬ ಹುಡುಗ ಅವನ ಜೀವನದಲ್ಲಿ ಏನೋ ಒಂದಷ್ಟನ್ನ ಹುಡುಕ್ಬೇಕು, ಇದನ್ನ ನಾನೇ ತಿಳ್ಕೊಳ್ಬೇಕು, ಪುಸ್ತಕದಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ಅಥವಾ ಯಾವುದೋ ಒಂದಷ್ಟು ಗುರುಗಳ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿ ನಾನು ಆಧ್ಯಾತ್ಮವನ್ನ ಎಕ್ಸ್ಪ್ಲೋರ್ ಮಾಡೋದಿಲ್ಲ, ನನಗೇನ್ ಅನ್ಸುತ್ತೆ ಅದನ್ನ ಮಾಡ್ತಾ ಹೋಗ್ತೀನಿ ಅನ್ನೋದನ್ನ ಅವರ ಜೀವನ ಪೂರ್ತಿ ನಾನೊಬ್ಬ ಎಕ್ಸ್ಪ್ಲೋರರ್ ಆಗಿ ಇರಕ್ಕೆ ಇಷ್ಟಪಡ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗೆ ಡೆಪ್ತ್ ಅಲ್ಲಿ ಆಲೋಚನೆ ಮಾಡಿದ್ವಿ ಅಂತಂದ್ರೆ ಆ ವ್ಯಕ್ತಿ ಹೇಳ್ತಾ ಇರುವಂತಹ ಪ್ರತಿಯೊಂದು ವಿಚಾರಗಳು ಕೂಡ ಇಟ್ ಈಸ್ ಸೋ ಕ್ಲೋಸ್ ಟು ಸ್ಪಿರಿಚುಯಾಲಿಟಿ ಆರ್ ಇಟ್ ಈಸ್ ಅ ಸ್ಪಿರಿಚುಯಾಲಿಟಿ. ಬಟ್ ನಮ್ಮ ರಿಪೋರ್ಟರ್ಸ್ಗೆ ಎಲ್ಲಿವರೆಗೂ ನೆಮ್ಮದಿ ಇರೋದಿಲ್ಲ ಅಂತಂದ್ರೆ ಆ ವ್ಯಕ್ತಿ 1000 ಒಳ್ಳೇದ್ ಮಾತಾಡ್ಲಿ, 1000 ಆಧ್ಯಾತ್ಮದ ಸತ್ಯಗಳನ್ನ ಮಾತಾಡ್ಲಿ, ಒಂದನ್ನ ಹೈಲೈಟ್ ಮಾಡ್ಬೇಕಿತ್ತು, ತಂದೆ ತಾಯಿ ಬಗ್ಗೆ ಆ ವ್ಯಕ್ತಿ ಮಾಡಿರುವಂತಹ ಕಾಮೆಂಟ್. ಈ ಅಭಯ್ ಸಿಂಗ್ ಅಂತ ಯಾರಿದ್ದಾರೆ, ತನ್ನನ್ನ ತಾನು ಈಗ ಬಾಬಾ ಅಂತ ಹೇಳ್ಕೊಳ್ತಾರೆ. ನನಗೆ ಯಾವುದೇ ಗುರು ಇಲ್ಲ, ನಾನು ಯಾರದೇ ಶಿಷ್ಯ ಇಲ್ಲ, ಶಿವ ಏನ್ ಹೇಳ್ತಾನೆ ಅವನೇನ್ ಮಾಡಿಸ್ತಾನೆ ಆ ಎಕ್ಸ್ಪ್ಲೋರೇಷನ್ ಅಲ್ಲಿ ಇದ್ದೀನಿ ನಾನು 2 ವರ್ಷದ ಹಿಂದೆ ಒಂದ್ ರೀತಿಯಲ್ಲಿದ್ದೆ, ಮುಂದೆ 2 ವರ್ಷದಲ್ಲಿ ಹೆಂಗಿರ್ತೀನೋ ಗೊತ್ತಿಲ್ಲ, ಇವಾಗ ಸದ್ಯದಲ್ಲಿ ಕುಂಭಮೇಳದಲ್ಲಿ ಇದ್ದೀನಿ. ಹಾಗೆ ಆತ ಮಾತನಾಡುವಂತಹ ಜೀವನದ ಕೆಲವೊಂದಷ್ಟು ಘಟನೆ ಇದೆ ಅಲ್ಲ, ಅದನ್ನ ನೋಡಿದಾಗ, ಹಾಗೆ ಆ ವ್ಯಕ್ತಿಯ ಇವತ್ತಿನ ಮನಸ್ಥಿತಿಯನ್ನ ನೋಡಿದಾಗ ಏನ್ ಹೈಲೈಟ್ ಮಾಡ್ತಾ ಇದಾರಲ್ಲ ತಂದೆ ತಾಯಿ ಬಗ್ಗೆ, ಅವನು ಯಾರು ತಂದೆ ತಾಯಿ ಎಲ್ಲ ದೇವ್ರಲ್ಲ, ದೇವ್ರೇ ಅವ್ರನ್ನು ಮಾಡಿದ್ದು, ಈ ವ್ಯಾಮೋಹ ಇರಬಾರ್ದು, ಅಪ್ಪ ಅಮ್ಮನ್ನ ತುಂಬಾ ದೊಡ್ಡ ಸ್ಥಾನದಲ್ಲಿ ನೋಡಬಾರ್ದು ಅನ್ನೋ ಸ್ಟೇಟ್ಮೆಂಟ್ ಅನ್ನು ಏನ್ ಕೊಟ್ರು, ಅದರ ಪೂರ್ತಿ ನರೇಶನ್ ಅನ್ನ ಅರ್ಥ ಮಾಡ್ಕೊಳ್ಳದೆ ವಾಟ್ ಹಿ ಮೆಂಟ್
ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೆ. ಈ ವ್ಯಕ್ತಿ IIT ಓದಿ ಏನ್ ಪ್ರಯೋಜನ, ಅಷ್ಟು ಒಳ್ಳೆ ಜಾಬ್ ಇತ್ತು, ಅಷ್ಟು ಒಳ್ಳೆ ಪ್ಯಾಕೇಜ್ ಇತ್ತು, ಒಂದು ರಿಲೇಶನ್ಶಿಪ್ ಅಲ್ಲಿ ಬೇರೆ ಇದ್ದ, ಅದೆಲ್ಲದನ್ನ ಬಿಟ್ಟು ಗುಂಡ್ರು ಗೋವಿ ರೀತಿಯಲ್ಲಿ ಈ ರೀತಿ ಚಟೆ ಬಿಟ್ಕೊಂಡು ರುದ್ರಾಕ್ಷ ಹಾಕೊಂಡು ಅಬ್ಬೆಪಾರಿ ತರ ಓಡಾಡ್ಕೊಂಡಿದ್ದಾನೆ. ಅವ್ನಿಗೆ ಟ್ರೀಟ್ಮೆಂಟ್ ಬೇಕು, ಮೆಂಟಲಿ ಸ್ಟೇಬಲ್ ಇಲ್ಲ, ಅವನು ಹೆಂಗೆಂಗೋ ನಗ್ತಾನೆ, ತಂದೆ ತಾಯಿ ಬಗ್ಗೆ ಉಡಾಫೆ ಮಾತಾಡ್ತಾನೆ, ಅವನ ಚೈಲ್ಡ್ಹುಡ್ ಟ್ರಾಮಾ ಇದು, ಇಂಥದ್ದನ್ನೆಲ್ಲ ಹಾಕೊಂಡು ಸೆಗ್ಮೆಂಟ್ ಮಾಡಿ ಪ್ರೋಗ್ರಾಮ್ ಮಾಡಿ ಅವ್ರದ್ದೇ ಜಜ್ಮೆಂಟ್ ಕೊಟ್ಟು ಶರ ಬರೆದ್ರು. ಆಯ್ತು, ಆ ವ್ಯಕ್ತಿಗೆ ಚೈಲ್ಡ್ಹುಡ್ ಟ್ರಾಮಾ ಇದೆ ಅಂತಾನೆ ಅನ್ಕೋಣ. ಹಾಗಾಗಿ ತಂದೆ ತಾಯಿ ಅವ್ರ ಮೇಲೆ ಜಾಸ್ತಿ ವ್ಯಾಮೋಹ ಇಲ್ಲ ಅಥವಾ ಪ್ರೀತಿ ಇಲ್ಲ, ಗೌರವ ಇಲ್ಲ. ಹಾಗಾಗಿನೇ ತನ್ನ ಜೀವನದಲ್ಲಿ ತಾನು ಇದನ್ನ ಹ್ಯಾಂಡಲ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಕಾರಣದಿಂದ ಎಲ್ಲವನ್ನ ಬಿಟ್ಟು, ಇರುವುದೆಲ್ಲವನ್ನ ಬಿಟ್ಟು ಇರದೆಡೆಗೆ ಹೋದ್ರು ಅಂತಾನೆ ಅನ್ಕೋಣ. ತಪ್ಪೇನಿದೆ? ಅವರು ತಂದೆ ತಾಯಿ ಬಗ್ಗೆ ಹೇಳಿದ್ರಲ್ಲೂ ಒಂದು ನಮ್ಗೆ ಅರ್ಥ ಆಗ್ಬೇಕು, ಆ ವ್ಯಕ್ತಿ ಎಲ್ಲೂ ಕೂಡ ನಾನು ಚೈಲ್ಡ್ಹುಡ್ ಟ್ರಾಮಾದಿಂದ ಹೊರಗಡೆ ಬಂದಿಲ್ಲ ಅನ್ನೋದನ್ನ ಹೇಳಿಲ್ಲ. ಆ ಚೈಲ್ಡ್ಹುಡ್ ಟ್ರಾಮಾ ಯಾವಾಗ ಫ್ರೆಶ್ ಆಗುತ್ತೆ, ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇರ್ಬೇಕಿದ್ರೆ ಅದೆಲ್ಲದನ್ನ ಆ ವ್ಯಕ್ತಿ ಅಡ್ರೆಸ್ ಮಾಡಿದ್ದಾರೆ. ಹಾಗೆ ಇದೆಲ್ಲವನ್ನ ನಾನು ರಿಪೀಟ್ ಮಾಡ್ತಾ ಇರ್ಬೇಕಾ? ತಂದೆ ತಾಯಿ ಮಕ್ಳನ್ನ ಮಾಡ್ಕೊಂಡ್ರು, ನಾನು ಹಂಗಾದ್ರೆ ಮದ್ವೆ ಆಗಿ ಮಕ್ಳೇ ಮಾಡ್ಕೊಂಡಿರ್ಬೇಕಾ? ನನ್ನ ಜೀವನ ಇಷ್ಟೇನಾ? ಈ ಪ್ರಶ್ನೆಯನ್ನ ಹುಡುಕಿಕೊಂಡು ಹೊರಟಿರೋದು ತಂದೆ ತಾಯಿ ಮೇಲಿನ ದ್ವೇಷದಿಂದ ಅಲ್ಲ. ಹಾಗೆ ಒಂದ್ ಅರ್ಥ ಆಗ್ಬೇಕು ನಮ್ಗೆ, ತಂದೆ ತಾಯಿ ದೇವರ ಸ್ವರೂಪ ಕರೆಕ್ಟ್, ಆದ್ರೆ ಅವರನ್ನ ಮಾಡಿದ್ದು ಇನ್ನೊಬ್ಬ ದೇವರೇ. ಅದರ ಅರ್ಥ ತಂದೆ ತಾಯಿ ಮೇಲೆ ಗೌರವ ಇಲ್ಲ ಅಂತ ಅಲ್ಲ. ವ್ಯಾಮೋಹ ಬೇಡ. ಒಂದು ಮೆಟ್ರಿಕ್ಸ್ ಟ್ರ್ಯಾಪ್ ಅಂತ ಇರುತ್ತೆ. ಎಲ್ರು ಮದ್ವೆ ಮಾಡ್ಕೊಂಡ್ರು, ನಾನು ಮದ್ವೆ ಆಗ್ಬೇಕು, ಬಿಕಾಸ್ ನಾನು ಮದ್ವೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಜನ ತಪ್ಪಾಗಿ ತಿಳ್ಕೊತಾರೆ, ನಾನೊಂಥರ ವಿಯರ್ಡ್ ಪರ್ಸನ್ ಆಗಿ ಕಾಣಿಸ್ಬೋದು ಅವರಿಗೆ. ಈ ತರದಲ್ಲೇ ನಮ್ಮ ತಂದೆ ತಾಯಿಯ ಜನರೇಷನ್ ಅನ್ನೋದು ನಡ್ಕೊಂಡು ಬಂದಿದೆ. ಬಟ್ ಲಕಿಲಿ ನಮಗೆ ಒಂದು ಆಪ್ಷನ್ ಇದೆ, ಸೊಸೈಟಿಯಲ್ಲಿ ಎಕ್ಸೆಪ್ಟೆನ್ಸ್ ಕೂಡ ಇದೆ. ನಾನ್ ಯಾಕೆ ಮದ್ವೆ ಆಗಬೇಕು ಅಥವಾ ನಾನ್ ಯಾಕೆ ಮಕ್ಕಳನ್ನ ಮಾಡ್ಕೊಳ್ಬೇಕು ಎಲ್ರು ಅನ್ನೋದನ್ನ ಹೊರತಾಗಿ ನನ್ನ ಉದ್ದೇಶ ಏನು? ದಿಸ್ ಇಸ್ ನಾಟ್ ಬೀಯಿಂಗ್ ಸೆಲ್ಫಿಶ್, ದಿಸ್ ಈಸ್ ಸೆಲ್ಫ್ ಎಕ್ಸ್ಪ್ಲೋರೇಷನ್. ಆ ವ್ಯಕ್ತಿ ಈ ನರೇಷನ್ ಅಲ್ಲಿ ಮಾತಾಡ್ತಾ ಇದ್ದದ್ದನ್ನ ಜನ ಬೇರೆ ರೀತಿಯಲ್ಲಿ ತಗೊಂಡ್ರು. ಈ ವ್ಯಕ್ತಿ ಬಿಗ್ ಬಾಸ್ ಫಿಟ್ಟು, ಇವನಿಗೆ ತಲೆ ಸರಿ ಇಲ್ಲ, ಮೆಂಟಲ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಇವನಿಗೆ ಚೈಲ್ಡ್ಹುಡ್ ಟ್ರಾಮಾ ಇನ್ನು ಹೀಲ್ ಆಗಿಲ್ಲ ಅನ್ನೋದನ್ನೆಲ್ಲ ಮಾತಾಡಿದ್ರು. ಬಟ್ ಆ ವ್ಯಕ್ತಿಯನ್ನ ನಾನು ಪರ್ಸನಲಿ ಕುತ್ಕೊಂಡು ಏನೇನ್ ಇಂಟರ್ವ್ಯೂ ಅನ್ನೋದು ಆಗಿದೆ ಆ ವ್ಯಕ್ತಿ ಮೇಲೆ, ಎಲ್ಲರೂ ಮೈಕ್ ಹಿಡ್ದವ್ರೆ ಬಿಡಿ, ಅದು ಬೇರೆ ವಿಷಯ. ಹಿ ಈಸ್ ರಿಲೇಟಬಲ್, ಸೋ ಮಚ್ ರಿಲೇಟಬಲ್. ಅವರು ಏನು ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಿದ್ರು, ಆನಂತರದಲ್ಲಿ ಫೋಟೋಗ್ರಫಿ, ಟ್ರಾವೆಲಿಂಗ್ ಇದೆಲ್ಲವನ್ನ ಮಾಡಿದ ಮೇಲೆ ಏನೋ ಒಂದಷ್ಟು ಅವರಿಗೆ ರಿಯಲೈಸ್ ಆಗಿ ಇದೆಲ್ಲವೂ ನಶ್ವರ, ಲೆಟ್ ಮೀ ಎಕ್ಸ್ಪ್ಲೋರ್ ಸಮಥಿಂಗ್ ಎಲ್ಸ್, ಇಷ್ಟೇ ಇದೆ ಅನ್ನೋದಕ್ಕೂ ಕೂಡ ನಿಂತಿಲ್ಲ ಆ ವ್ಯಕ್ತಿ. ಏನೇನಿದೆ ನೋಡೋಣ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಅವರನ್ನ ನಾವು ತಲೆ ಕೆಟ್ಟವರು ಅಥವಾ ಅನವಶ್ಯಕವಾಗಿ ಮೈಕ್ ಹಿಡಿದು ಅವರಿಗೆ ಆ ರೀತಿ ಸ್ಕೋಪ್ ಕೊಡೋದು, ಅವ್ರು ಹಿಂಗೆ ಹಂಗೆ ಅಂದ್ರೆ ವಿ ಆಲ್ವೇಸ್ ಟ್ರೈ ಟು ಜಡ್ಜ್ ಪೀಪಲ್. ಒಂದೇ ಬಾಕ್ಸ್ ಅಲ್ಲಿ ಇಟ್ಟು ನೋಡ್ತೀವಿ, ಏನೇನು ಒಳ್ಳೇದನ್ನ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳೋಣ, ಯಾವ್ಯಾವ್ದು ನನಗೆ ರಿಲೇಟಬಲ್ ಅಲ್ಲ. ಇವಾಗ ತಂದೆ ತಾಯಿ ವಿಚಾರದಲ್ಲಿ ಅವರ ಸ್ಟೇಟ್ಮೆಂಟ್ ಅನ್ನೋದೇನಿದೆ ಅವರ ಎಕ್ಸ್ಪೀರಿಯನ್ಸ್, ಅದು ಅವರಿಗೇನ್ ಎಕ್ಸ್ಪೀರಿಯನ್ಸ್ ಆಗಿದೆ ಚಿಕ್ಕ ವಯಸ್ಸಲ್ಲಿ, ದಟ್ ಇಸ್ ಹಿಸ್ ಟ್ರೂತ್. ಆ ಲೆನ್ಸ್ ಅಲ್ಲೇ ಅವ್ರು ನೋಡ್ತಿದ್ದಾರೆ ಅಂಡ್ ಅವರಿಗೆ ನಾನು ಆ ಲೆನ್ಸ್ ಅಲ್ಲೇ ನೋಡ್ತಿದ್ದೀನಿ ಅನ್ನುವಂತಹ ಅರಿವು ಕೂಡ ಇದೆ. ಅದನ್ನ ಬಿಟ್ಟು ಈ ವ್ಯಕ್ತಿಗೆ IIT ಕ್ರ್ಯಾಕ್ ಮಾಡಿ ಒಂದು ಸೀಟ್ ಕಿತ್ಕೊಂಡ್ರು, ಆ ಸೀಟಿಂದ ಏನು ದೊಡ್ಡ ಜಾಬ್ ಸಿಗ್ತಾ ಇತ್ತು, ಕೋಟ್ಯಂತರ ರೂಪಾಯಿ ಮಾಡ್ಬಹುದಿತ್ತು, ಒಳ್ಳೆ ಹುಡುಗಿನ ಮದ್ವೆ ಆಗಿ ಮಕ್ಳು ಮಾಡ್ಕೊಂಡಿರ್ಬಹುದಿತ್ತು ಅನ್ನೋದಿತ್ತಲ್ವಾ? ಇರ್ಬೋದಿತ್ತು, ತಪ್ಪೇನೂ ಇರ್ಲಿಲ್ಲ. ಬಟ್ ಆ ವ್ಯಕ್ತಿಗೆ ಅನಿಸ್ಲಿಲ್ಲ. ಆ ಅನಿಸದ್ದೇ ಇರೋದು ಕೂಡ ವೆರಿ ಮಚ್ ನಾರ್ಮಲ್. ಬಟ್ ಆ ವ್ಯಕ್ತಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಕ್ರಿಟಿಸೈಸ್ ಮಾಡಿ, ಕಾಂಟ್ರವರ್ಸಿ ಮಾಡಿ, ಅವರ ಕೆಲವೊಂದಷ್ಟು ಮಾತುಗಳು ಇಂಟೆನ್ಷನಲಿ ಅವ್ರು ನಗೋದಿರಬಹುದು ಅಥವಾ ಕೆಲವು ಸತಿ ಬೇಕು ಅಂತ ಒಂದು ಮೀಡಿಯಾಗೆ ಒಂದು ಹೇಳಿಕೆ ಕೊಡ್ತಾರೆ, ಇನ್ನೊಂದು ಮೀಡಿಯಾಗೆ ಇನ್ನೊಂದು ಹೇಳಿಕೆ ಕೊಡ್ತಾರೆ. ಅಂಡ್ ಐ ರಿಯಲಿ ಎಂಜಾಯ್ಡ್ ದ್ಯಾಟ್, ಬಿಕಾಸ್ ನೀವ್ ಎಷ್ಟೇ ಹೇಳಿ ಏನೇ ಹೇಳಿದ್ರು ಕೂಡ ಕೇಳುವಂತಹ ವ್ಯಕ್ತಿ ನಿಮ್ಮ ವೇವ್ ಲೆಂತ್ ಅಲ್ಲೇ ಇಲ್ಲ ಅಂತಂದ್ರೆ ಅಂತವರ ಹತ್ರ ನೀವು ಕನ್ವಿನ್ಸ್ ಮಾಡೋಕ್ಕೂ ಹೋಗ್ಬಾರ್ದು ಅಥವಾ ನಿಮ್ಮ ಪೂರ್ತಿ ಸತ್ಯವನ್ನ ಕೂಡ ಹೇಳಕ್ ಹೋಗ್ಲೇಬಾರ್ದು. ವೆರಿ ಅನ್ಫಾರ್ಚುನೇಟ್, ಅವ್ರ ಹತ್ರ ಯಾರ್ಯಾರು ಬಂದು ಮೈಕ್ ಹಿಡಿತಾ ಇದ್ರಲ್ಲ, ಆಲ್ಮೋಸ್ಟ್ ಇಂಡಿಯಾದಲ್ಲಿರೋ ಎಲ್ಲಾ ಮೀಡಿಯಾ ಹೌಸ್ ಅವ್ರ ಮುಂದೆ ಮೈಕ್ ಹಿಡಿದಿದೆ. ಬಟ್ ರಿಲೆವೆಂಟ್ ಕ್ವೆಶ್ಚನ್ ಕೇಳಿದವರು ವೆರಿ ರೇರ್. ಅಂದ್ರೆ ರಿಪೋರ್ಟರ್ಸ್ಗೆ ಯಾವ ಕ್ವೆಶ್ಚನ್ ಕೇಳಬೇಕು ಅನ್ನೋದಕ್ಕಿಂತ ಯಾವ ಕ್ವೆಶ್ಚನ್ ಕೇಳಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರಬೇಕು. ಬಟ್ ಅನ್ಫಾರ್ಚುನೇಟ್, ನಮ್ಮ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದು ಎರಡನೇ ಎಕ್ಸಾಂಪಲ್. ಮೂರನೇದು, ಇವರಿಬ್ರು ವೈರಲ್ ಆಗೋಕ್ಕಿಂತ ಮುಂಚೆ ಒಬ್ಳು ನೋಡಕ್ಕೆ ಸುಂದರವಾಗಿದ್ದಾಳೆ, ಜಟೆ ಗಿಟೆ ಎಲ್ಲ ಬಿಟ್ಟಿದ್ದಾಳೆ, ಮೇಕಪ್ ಎಲ್ಲ ಮಾಡ್ಕೊಳ್ತಾಳೆ, ಬಟ್ ಕಾವಿ ಬಟ್ಟೆಯನ್ನ ತೊಟ್ಟಿದ್ದಾಳೆ, ಸ್ಯಾಫ್ರನ್. ಒಬ್ಬ ಮಹಾಮಂಡಳೇಶ್ವರನ ಪಕ್ಕದಲ್ಲಿ ಕೂತ್ಕೋತಾಳೆ, ಎಲ್ರಿಗೂ ಅಚ್ಚರಿ,
ಯಾರಪ್ಪ ಇಷ್ಟು ಸುಂದರಿ, ಅಗೇನ್ ಕ್ವಾಲಿಫಿಕೇಶನ್ ಏನು, ನೋಡಕ್ ಚೆನ್ನಾಗಿದ್ದಾಳೆ. ಅವಳ ಹಿಂದೆ ಮೈಕ್ ಹಿಡಿದು ನೀವು ಇಷ್ಟು ಚೆನ್ನಾಗಿದ್ದೀರಾ, ಯಾಕೆ ಸಾಧ್ವಿ ಆಗಿದ್ದೀರಾ? ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್. ಸಾಧ್ವಿ ಆಗದ್ದೇ ನೀವು ಸಾಂಸಾರಿಕ ಜೀವನದಲ್ಲಿ ಇದ್ದುಕೊಂಡು ಕೂಡ ಸ್ಪಿರಿಚುಯಾಲಿಟಿಯ ಪೀಕ್ ಅನ್ನ ರೀಚ್ ಆಗಬಹುದು. ಒಬ್ರು ಕಾವಿ ಬಟ್ಟೆ ತೊಟ್ಕೊಂಡ್ರೇನೆ ಮೋರ್ ಸ್ಪಿರಿಚುವಲ್ ಅಂತ ಅಲ್ಲ. ಒಬ್ರು ಮಾಡ್ ಬಟ್ಟೆ ಹಾಕೊಂಡ್ರು ಅಥವಾ ನಾರ್ಮಲ್ ಲೈಫ್ ಅಲ್ಲಿ ಇದ್ರು ಅಂದ ತಕ್ಷಣ ಅವರು ಲೆಸ್ ಸ್ಪಿರಿಚುವಲ್ ಅಂತ ಅಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ರಾಜನೀತಿಯೂ ಸೇರಿದ ಹಾಗೆ ಅಧ್ಯಾತ್ಮವೂ ಸೇರಿದ ಹಾಗೆ ಈ ಫೀಲ್ಡ್ ಅಲ್ಲಿ ಇರೋರು ನೋಡಕ್ ಹಿಂಗೇ ಇರ್ಬೇಕು. ಅದಕ್ಕಿಂತ ಆಚೆ ಈಚೆ ಆದ್ರೂ ನಾವು ಒಪ್ಕೊಳ್ಳಲ್ಲ. ಹಿಂಗೆ ಆಗಿದ್ದು. ಆ ಹುಡುಗಿಯನ್ನ ಮಾತಾಡಿಸಿದಾಗ ಅವಳು ಹೇಳಿದ್ದು, ನಾನು 2 ವರ್ಷದ ಹಿಂದೆ ಬೇರೆ ಬೇರೆ ರೀತಿಯಲ್ಲಿದ್ದೆ, ನಾನೊಬ್ಬಳ ಆಂಕರ್ ಆಗಿದ್ದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದೆ. ಬಟ್ ಇವಾಗ ಏವಿಡ್ ಸ್ಪಿರಿಚುವಲ್ ಸೀಕರ್ ಆಗಿದ್ದೀನಿ, ಶಿಷ್ಯ ನಾನು ಇವರದ್ದು ಅಂತ ಹೇಳಿದ್ರು. ಅವಳನ್ನ ವೈರಲ್ ಮಾಡಿದ್ರು. ಆಕೆಯೂ ಕೂಡ ಎಲ್ಲೂ ನಾನು ಸಾಧ್ವಿ ಅಂತ ಹೇಳ್ಕೊಂಡಿಲ್ಲ. ಎಟ್ ದ ಸೇಮ್ ಟೈಮ್ ಇಲ್ಲೊಂದು ನಮ್ಗೆ ಅರ್ಥ ಆಗ್ಬೇಕು, IIT ಬಾಬಾ ಹಾಗೂ ಈ ಹುಡುಗಿ ಯಾರು ಹರ್ಷ ರುಚಾರಿಯಾ ಅಂತ ಇದ್ದಾರೆ, IIT ಬಾಬಾ ಯಾರನ್ನು ಹುಡ್ಕೊಂಡು ಹೋಗಿ ಅಥವಾ ಅಟೆನ್ಷನ್ ಅನ್ನ ಗ್ರಾಬ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತಾಡಿದ್ದಲ್ಲ. ಯಾರೋ ಒಬ್ರು ಮಾತಾಡಿಸಿದ್ರು, ನಾನು IIT ಬಾಂಬೆಯಲ್ಲಿ ಓದಿದ್ದೀನಿ ಅಂತ ಹೇಳಿದ್ರು, ಅದು ವೈರಲ್ ಆಯ್ತು, ಅವರಿಂದ ಎಲ್ಲ ರಿಪೋರ್ಟರ್ಸ್ ಬಿದ್ರು. ಬಟ್ ಈ ಹುಡುಗಿ ಹರ್ಷ ರಿಚಾರಿಯಾ ಅನ್ನುವಂತಹ ಹುಡುಗಿ, ಅವಳಿಗೆ ಅಂದ್ರೆ ಶಿ ವಾಸ್ ವೆರಿ ಕ್ಲಿಯರ್, ಈ ಒಂದು ಕೇಂದ್ರದಲ್ಲಿ ಈ ಒಂದು ಪ್ಲೇಸ್ ಅಲ್ಲಿ ನನಗೆ ಅಟೆನ್ಷನ್ ಸಿಗುತ್ತೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಸೊ ಯಾವ್ಯಾವ್ದೆಲ್ಲ ಮೀಡಿಯಾ ಹೌಸ್ ಅವಳ ಹತ್ರ ಮಾತಾಡ್ಸಕ್ ಬಂದ್ರು ಅವ್ರೆಲ್ಲರ ಹತ್ರನು ಕರೆಕ್ಟ್ ಆಗಿ ವ್ಯೂವರ್ಶಿಪ್ ಅನ್ನ ಗ್ರಾಬ್ ಮಾಡಿ ಟ್ಯಾಗ್ ಮಾಡೋದಿರಬಹುದು, ಕೇದಾರ್ನಾಥಕ್ಕೆ ಹೋದಾಗ ಹಾಕಿರುವಂತಹ ರೀಲ್ ಅನ್ನ ಮತ್ತೆ ಪಿನ್ ಮಾಡೋದಿರಬಹುದು ಅಕೌಂಟ್ ನಲ್ಲಿ. ಅಂದ್ರೆ ಏನ್ ಅವಳಿಗೆ ಅಟೆನ್ಷನ್ ಸಿಗ್ತಾ ಇದೆ ಅದೆಲ್ಲವನ್ನ ಸೋಷಿಯಲ್ ಮೀಡಿಯಾ ವ್ಯೂವರ್ಶಿಪ್ಗೆ ಕನ್ವರ್ಟ್ ಮಾಡ್ಕೊಂಡ್ಲು. ಅಂದ್ರೆ ಕೇವಲ 1-1.5 ವರ್ಷದ ಹಿಂದೆ ಅವಳೊಬ್ಬಳು ಆಂಕರ್ ಆಗಿದ್ಲು, ಹೋಸ್ಟ್ ಆಗಿದ್ಲು, ಬೇರೆ ಬೇರೆ ಇವೆಂಟ್ ಅನ್ನ ಹೋಸ್ಟ್ ಮಾಡ್ತಾ ಇದ್ಲು. ಹಾಗೆ ನಮ್ಮ ಜನ ಅದನ್ನ ನೋಡಿ, ಈಗ ಈ ರೀತಿ ಬಟ್ಟೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಕುಂಭಮೇಳದಲ್ಲಿ. 2 ವರ್ಷದ ಹಿಂದೆ ಹೆಂಗಿದ್ ಬಟ್ಟೆ ಹಾಕೊಂಡಿದ್ಲು, ಯಾವ್ಯಾವ ರೀತಿ ಆಡ್ತಿದ್ಲು. ಅಗೇನ್ ಎವ್ರಿಥಿಂಗ್ ಇಸ್ ಫೋಕಸ್ಡ್ ಆನ್ ಹರ್ ಅಟೈರ್. ಸೊ ಈ 3 ವ್ಯಕ್ತಿಗಳು ಅನವಶ್ಯಕವಾಗಿ ಲಿಟ್ರಲಿ ಸೋಷಿಯಲ್ ಮೀಡಿಯಾ, ಇಂಡಿಯನ್ ಸೋಷಿಯಲ್ ಮೀಡಿಯಾ ಅಂಡ್ ಮೀಡಿಯಾದಲ್ಲಿ ಇವರು ಭಯಂಕರ ಹೈಲೈಟ್ ಆದ್ರು. ಯಾವ ಸೋಷಿಯಲ್ ಮೀಡಿಯಾ ಅಂಡ್ ಮೀಡಿಯಾ ಕುಂಭಮೇಳ ಅಂತಂದ್ರೆ ಏನು, ಇದರ ಶ್ರೇಷ್ಠತೆ ಏನು, ಈ ಸನಾತನ ಧರ್ಮದಲ್ಲಿ ಹೇಗೆ ಎಲ್ಲವೂ ಕೂಡ ಸೈಂಟಿಫಿಕ್ ವೇಯಲ್ಲಿ ನಡೆಯುತ್ತೆ, ಯಾಕೆ 4 ಪ್ಲೇಸ್ ಅಲ್ಲಿ ಕುಂಭಮೇಳ ನಡೆಯುತ್ತೆ, ಅಲ್ಲಿ ಶಾಹಿ ಸ್ನಾನ ಅಂತಂದ್ರೆ ಏನು, ನಾಗಾ ಬಾಬಾಗಳಿಗೆ ಯಾಕೆ ಶಾಹಿ ಸ್ನಾನದ ಮೊದಲ ಅಧಿಕಾರ ಇರೋದು, ಅಖಾಡಗಳು ಅಂತಂದ್ರೆ ಏನು, ಆ ಅಖಾಡದ ಹಿನ್ನೆಲೆ ಏನು, ನಾಗಾ ಬಾಬಾಗಳಿಗೂ ಭಾರತೀಯ ಇತಿಹಾಸಕ್ಕೂ ಏನ್ ಸಂಬಂಧ, ದೇಶ ಪ್ರೇಮ ಹಾಗೂ ಧರ್ಮ ಪ್ರೇಮಕ್ಕೆ ಇವ್ರು ಏನೇನ್ ಕೊಡುಗೆ ಕೊಟ್ಟಿದ್ದಾರೆ, ಇವ್ರಿಲ್ಲದೆ ಇದ್ದಿದ್ರೆ ಭಾರತದ ಪರಿಸ್ಥಿತಿ ಇವತ್ತು ಏನಾಗ್ತಾ ಇತ್ತು. ಇವತ್ತು ನೀವು ಮಾತಾಡ್ತಾ ಇದೀವಲ್ವಾ, ಅನವಶ್ಯಕವಾಗಿ ಇರುವಂತಹ ವಿಚಾರಗಳನ್ನ, ಕಾಂಟ್ರವರ್ಸಿಗಳನ್ನ, ಸೆನ್ಸೇಷನಲೈಸ್ಡ್ ನ್ಯೂಸ್ ಅನ್ನ ಕೇಳ್ತಾ ಇದೀವಿ. ಇದೆಲ್ಲ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ದೇಶದ ಅಸ್ತಿತ್ವ ಇರೋದ್ರಿಂದ, ಒಂದು ಧರ್ಮದ ಅಸ್ತಿತ್ವ ಇರೋದ್ರಿಂದ, ಆ ಅಸ್ತಿತ್ವ ಅನ್ನೋದಕ್ಕೆ ಕಾರಣವಾಗಿರುವಂತಹ ನಾಗಾ ಬಾಬಾಗಳ ಬಲಿದಾನದ ಬಗ್ಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಅಟೆನ್ಷನ್ ಗ್ರ್ಯಾಬ್ ಮಾಡಕ್ಕೆ, ಹಂಗೆ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯ ಮಹತ್ವ ಏನು ಅನ್ನೋದನ್ನ ಪ್ರೊಪೊಗೇಟ್ ಮಾಡಕ್ಕೆ ಒಂದು ಗೋಲ್ಡನ್ ಅಪಾರ್ಚುನಿಟಿ. ಬಟ್ ಆ ಅಪಾರ್ಚುನಿಟಿಯನ್ನ 3-4 ಜನರದ್ದು ಹಿಂದೆ ಬಿದ್ದು ತೀರಾ ಅಸಹ್ಯ ಅನ್ನುವಷ್ಟರ ಮಟ್ಟಿಗೆ ರೂನ್ ಮಾಡಿದ್ರು ನಮ್ಮ ಯಾವ 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ ಆ ಮೀಡಿಯಾ, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ನಾನು ಅದಕ್ಕೆ ಹೇಳಿದ್ದು, ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋ ಕ್ಲಾರಿಟಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದೇ ಒಂದು ಬೇಜಾರಾಗೋದು ಏನು ಅಂತಂದ್ರೆ, ವಿ ಲ್ಯಾಕ್ ಸಿವಿಕ್ ಸೆನ್ಸ್, ವಿ ಲ್ಯಾಕ್ ಕಾಮನ್ ಸೆನ್ಸ್. 183 ದೇಶದಿಂದ ಬಂದಿರೋ ಫಾರಿನರ್ಸ್ ಕೋಲ್ಡ್ ಪ್ಲೇ ಅಂತಹ ಕಾನ್ಸರ್ಟ್ನ ಅಂಥ ದೊಡ್ಡ ಸಿಂಗರ್ ಪ್ರಪಂಚ ಅವರ ಟಿಕೆಟ್ ಪಡಿಬೇಕು ಅಂತ ಸಾಯ್ತಾರೆ. ಬಟ್ ಆ ವ್ಯಕ್ತಿ ಇಲ್ಲಿ ಶಾಂತಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕೂತ್ಕೋತಾರೆ. ಡಕೋಟಾ ಜಾನ್ಸನ್ 50 ಶೇಡ್ಸ್ ಆಫ್ ಗ್ರೇ ಅನ್ನೋದನ್ನ ನೋಡದೇ ಇರೋ ಯಾವ ವ್ಯಕ್ತಿನೂ ಇರೋದಿಲ್ಲ ಡೆಫಿನೆಟ್ಲಿ. ಅಂತ ಒಬ್ಳು ಹುಡುಗಿ ಇಲ್ಲಿಗೆ ಬಂದು ಕೂತ್ಕೋತಾಳೆ ಮನಃಶಾಂತಿ ಸಿಗತ್ತೆ ಅಂತ. ಸ್ಟೀವ್ ಜಾಬ್ಸ್, ಯಾವ ವ್ಯಕ್ತಿ ಕೆಂಚಿಧಾಮದ ಭಕ್ತರಾಗಿದ್ರು, ಅವರ ಹೆಂಡತಿ ಇಲ್ಲಿಗೆ ಬಂದು ಲಾರೆನ್ ಜಾಬ್ಸ್ ಕಲ್ಪವಾಸವನ್ನ ಕೈಗೊಳ್ತಾರೆ. ಅಂದ್ರೆ
ಎಲ್ಲೆಲ್ಲೋ ಮೂಲೆಯಲ್ಲಿ ಇರೋರಿಗೆ ಈ ಧರ್ಮದ ಸಂಸ್ಕೃತಿ ಅನ್ನೋದು, ಇದರ ಪರಂಪರೆ ಅನ್ನೋದು, ಅದರ ಹಿಂದೆ ಇರುವಂತಹ ಸೈನ್ಸ್, ಲಾಜಿಕ್ ಅಂಡ್ ಕೋಡೆಡ್ ಇನ್ಫಾರ್ಮೇಶನ್ ನ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಬಟ್ ನಾವು ಇದನ್ನ ತುಂಬಾ ಬ್ಯೂಟಿಫುಲ್ ವೇ ಅಲ್ಲಿ ಇಡೀ ಪ್ರಪಂಚಕ್ಕೆ ಡಾಕ್ಯುಮೆಂಟರಿ ರೀತಿಯಲ್ಲಿ ತೋರಿಸಬಹುದಿತ್ತು. ಬಟ್ ವಾಟ್ ವಿ ಆರ್ ಡೂಯಿಂಗ್ ಅಂಡ್ ವಾಟ್ ವಿ ಆರ್ ಇಂಟ್ರೆಸ್ಟೆಡ್, ಮೊನಾಲಿಸಾ, IIT ಬಾಬಾ, ಸುಂದರವಾಗಿರೋ ಸಾಧ್ವಿ. ಅಂಡ್ ಇಲ್ಲಿ ಬರೇ ಮೀಡಿಯಾವನ್ನ ಕೂಡ ಬೈಯಕ್ಕಾಗೋದಿಲ್ಲ. ಮೀಡಿಯಾ ಯಾಕೆ ತೋರಿಸುತ್ತೆ ಅಂತಂದ್ರೆ ಜನರ ಅಟೆನ್ಷನ್ ಎಲ್ಲಿದೆ ಅಂತ. ಅಂಡ್ ಜನ ಏನ್ ಹೇಳ್ತಾರಲ್ಲ, ಎಂತ ಕಚಡ ನ್ಯೂಸ್ ಕೊಡ್ತಾರೆ, ನಾವೆಂತೂ ನ್ಯೂಸ್ ನೋಡಲ್ಲ, ನೀವ್ ನೋಡದ್ದೇ ಇದ್ದಿದ್ರು ಅವ್ರ ಅಂತ ಕಚಡ ನ್ಯೂಸ್ ಅನ್ನ ಕೊಡೋದೇ ಇಲ್ಲ. ಒಂದ್ ಸಿಂಪಲ್, ನೀವು ಎಷ್ಟು ಜನ ಮೇನ್ ಸ್ಟ್ರೀಮ್ ಗಲಾಟೆ, ಹೊಡೆದಾಟ, ಬಡದಾಟ ಇರೋದು, ಮಸಾಲ ಇರೋ ಸೋ ಕಾಲ್ಡ್ ರಿಯಾಲಿಟಿ ಶೋಗಳನ್ನ ನೋಡ್ತೀರಾ? ಆ ರಿಯಾಲಿಟಿ ಶೋ ಮುಗಿದ ತಕ್ಷಣ ಅಯ್ಯಯ್ಯೋ ನಾನಿನ್ನೇನ್ ಮಾಡ್ಲಿ ಅಂತ ಬಾಯಿ ಬಡ್ಕೊಳ್ತೀರಾ? ಅಂತ ಕಚಡ ಕಾಂಟೆಂಟ್ ಗಳನ್ನ ಮಾಡ್ತೀರಾ? ಒಂದ್ ಶೋ ಬಗ್ಗೆ ಮಾತಾಡ್ತಾ ಇರೋದು ನಾನು. ಗಲಾಟೆ ಬಿಟ್ಟು ಏನೂ ಇಲ್ಲ ಅದರಲ್ಲಿ. ಮೇಜರ್ ಆಗಿ, ಎಲ್ಲವೂ ಗಲಾಟೆ ಅಂತ ಹೇಳೋದಿಲ್ಲ, ಬಟ್ ಮೇಜರ್ ಆಗಿ ಹೊಡೆದಾಟ, ಗಲಾಟೆ, ದಟ್ಸ್ ಕಾಲ್ಡ್ ವೈರಿಸಮ್. ಕಂಡೋರ್ ಜೀವನದಲ್ಲಿ ಏನ್ ಕೆಟ್ಟದಾಗ್ತಾ ಇದೆ ಅಂತ ನೋಡಿ ವಿಕೃತ ಖುಷಿ ಅನ್ನೋದಿರುತ್ತಲ್ವಾ, ದಟ್ ಈಸ್ ಕಾಲ್ಡ್ ವೈರಿಸಮ್. ಅಂಥ ಶೋಗಳು ಮುಗಿದ್ರೆ ನಮಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಅನ್ನೋ ವ್ಯಕ್ತಿಗಳಿರ್ತಾರೆ. ಬಟ್ ಅವ್ರ ಬಾಯಲ್ಲಿ ಬರೋದು, ಛೀ ನಾವಿಂಥ ನ್ಯೂಸ್ ಅನ್ನ ನೋಡೋದಿಲ್ಲ, ನಮಗ್ ಗಲಾಟೆ ಇಷ್ಟ ಇಲ್ಲ, ನಮಗ್ ಮನಃಶಾಂತಿ ಬೇಕು, ನಾವು ವೆರಿ ಸ್ಪಿರಿಚುವಲ್. ಇಫ್ ವಿ ವರ್ ಸ್ಪಿರಿಚುವಲ್, ಇಫ್ ವಿ ರಿಯಲಿ ಡಿಡ್ ವಾಟ್ ವಿ ಸೇ, ಪ್ರಪಂಚ ತುಂಬಾ ಡಿಫ್ರೆಂಟ್ ಇರ್ತಿತ್ತು. ನಾವ್ ಹೇಳ್ತೀವಲ್ವಾ, ಮೀಡಿಯಾ ಅಸಹ್ಯವಾಗಿರೋ ನ್ಯೂಸ್ ಅನ್ನ ಮಾಡ್ತಾ ಇದೆ. ಏನಕ್ಕೆ ಅಂತಂದ್ರೆ ಜನಕ್ಕೆ ನೆಗೆಟಿವ್ ಅಟೆನ್ಷನ್ ನ ಪೊಟೆನ್ಶಿಯಲ್ ಜಾಸ್ತಿ ಇದೆ ಪಾಸಿಟಿವ್ಗಿಂತ. ಇದು ಎಲ್ಲಿವರೆಗೂ ಬದಲಾಗೋದಿಲ್ವೋ ಅಲ್ಲಿವರೆಗೂ ಮೀಡಿಯಾ ಸೇಮ್ ಇರುತ್ತೆ. ಹಂಗೆ ಇಡೀ ಪ್ರಪಂಚದ ಎದುರು ನಾವು ಅದೆಷ್ಟೇ GDP ಯಲ್ಲಿ ಬೆಳೆದ್ರು, ಮತ್ತೊಂದಾದ್ರೂ ಮರದೊಂದಾದ್ರೂ ಕೂಡ ಸಿವಿಕ್ ಸೆನ್ಸ್ ಅಂಡ್ ಕಾಮನ್ ಸೆನ್ಸ್ ಅನ್ನೋದ್ರಲ್ಲಿ ನಾವು ಬೆಳೆದಿಲ್ಲ ಅಂತಂದ್ರೆ ನಾವ್ ಯಾವತ್ತೂ ವಿಶ್ವಗುರು ಅಲ್ಲ, ಶಿಷ್ಯ ಆಗೋಕ್ಕೂ ಸಾಧ್ಯ ಇಲ್ಲ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾವನ್ನ ನೋಡುವಾಗ ನೀವು ನೋಡಿ ಖುಷಿ ಪಡ್ತಾ ಇರುವಂತದ್ದು ಅಥವಾ ನಿಮ್ಮ ಅಟೆನ್ಷನ್ ಅನ್ನ ಗ್ರಾಬ್ ಮಾಡ್ತಾ ಇರುವಂತಹ ವಿಚಾರ ಯಾವುದು ಅನ್ನೋದನ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಅದು ಚೆಕ್ ಮಾಡ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗತ್ತೆ. ರೈಟ್. ಟೇಕ್ ಕೇರ್. ಜೈ ಹಿಂದ್ ಅಂಡ್ ಓಂ ನಮಃ ಶಿವಾಯ.